ಸಿಂಹರಾಶಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟದ ದಿವಸ. ನಿಮ್ಮ ವಿದ್ಯಾರ್ಜನೆಗೆ ಪೂರಕವಾದಂತಹ ಯಾವ ವ್ಯವಸ್ಥೆ ಬೇಕು ಅದರಲ್ಲಿ ಸ್ವಲ್ಪ ವ್ಯತ್ಯಯಗಳು, ಗೊಂದಲಗಳು ಅಥವಾ ನಿಮಗೆ ಆ ರೀತಿಯ ಅನುಕೂಲಗಳು ಸಿಕ್ಕುವಂಥದ್ದು ಕಡಿಮೆಯಾಗುವಂಥದ್ದು, ಹೀಗೆ ಸ್ವಲ್ಪ ಸಮಸ್ಯೆ ಮತ್ತು ಕಷ್ಟದ ದಿವಸ ಅಂತ ಹೇಳಬೇಕು. ಅಜೀರ್ಣ ಸಮಸ್ಯೆ ನಿಮ್ಮನ್ನು ಕಾಡಬಹುದು. ಏನೋ ಆಹಾರವನ್ನು ಸೇವನೆ ಮಾಡಿರ್ತೀರಿ, ಅದು ಸರಿಯಾಗಿ ಜೀರ್ಣ ಆಗಿರೋದಿಲ್ಲ, ಆರೋಗ್ಯದಲ್ಲಿ ವ್ಯತ್ಯಯಗಳು ಕಾಣುತ್ತೆ, ನಿಮ್ಮ ಕೆಲಸಗಳಿಗೆ ಅಡ್ಡಿಯಾಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಇರತಕ್ಕಂಥದ್ದು. ವ್ಯಕ್ತಿತ್ವದಲ್ಲಿ ಬದಲಾವಣೆ ಅಂತಕ್ಕಂಥದ್ದು ನಿಮಗೆ ಆಶ್ಚರ್ಯವನ್ನು ತರುತ್ತೆ. ನೀವು ಎಷ್ಟು ಬದಲಾಗ್ತೀರಿ ಅಂತಂದರೆ ಅದು ನಿಮಗೆ ಆಶ್ಚರ್ಯವನ್ನು ಉಂಟು ಮಾಡ್ತಕ್ಕಂತಹ ಸಮಯ. ನಿಮ್ಮ ಹವ್ಯಾಸಗಳಿಗೆ ಹೆಚ್ಚಿನ ಒತ್ತನ್ನು ಕೊಡಿ, ಆದ್ಯತೆಯನ್ನು ಕೊಡಿ. ಯಾವ ವಿಷಯದಲ್ಲಿ ನಿಮಗೆ ಹೆಚ್ಚು ಆಸಕ್ತಿ ಇದೆಯೋ ಅಂತಹ ಕೆಲಸಗಳಿಗೆ ಹೆಚ್ಚಿನ ಆದ್ಯತೆ ನೀಡಿದಾಗ ಆ ಕೆಲಸದಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ, ಸಂತೋಷ, ಜೊತೆಗೆ ಸಮಾಜಕ್ಕೊಂದು ಉತ್ತಮವಾದಂತಹ ಸಂದೇಶ ಹೋಗ್ತಕ್ಕಂಥದ್ದಾಗತ್ತೆ. ಪ್ರೇಮಿಗಳಿಗೆ ಸಮಸ್ಯೆ ಉಂಟಾಗ್ತಕ್ಕಂತಹ ದಿವಸ. ಯಾವುದೋ ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸಲೇಬೇಕಾದಂತಹ ಪರಿಸ್ಥಿತಿ ನಿಮ್ಮದಾಗಿರುತ್ತೆ. ಬೆನ್ನು ನೋವಿನಿಂದ ಬೇಸರವಾಗಬಹುದು. ಬೆನ್ನಿಗೆ ಸಂಬಂಧಪಟ್ಟಂತಹ ಮೂಳೆ, ನರ ಇತ್ಯಾದಿಗಳಲ್ಲಿ ಏನೋ ಸಣ್ಣ ಪುಟ್ಟ ವ್ಯತ್ಯಯಗಳು, ಅದರಿಂದ ನಿಮಗೆ ಆಗತಕ್ಕಂತಹ ನೋವು ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ತರುತ್ತೆ. ವಿದ್ಯಾರ್ಥಿಗಳು ವಿಶೇಷವಾಗಿ ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಧಾರ್ಮಿಕ ವಿಚಾರಗಳಿರಬಹುದು ಅಥವಾ ಆಧ್ಯಾತ್ಮಿಕವಾದಂತಹ ವಿಚಾರಗಳ ಪ್ರಭಾವಕ್ಕೆ ಒಳಪಡ್ತೀರಿ. ಇದರ ಅರ್ಥ ಆಧ್ಯಾತ್ಮಿಕವಾಗಿ ಪ್ರವಚನವನ್ನು, ಹಿರಿಯರ ಮಾತನ್ನು, ಮಾರ್ಗದರ್ಶನವನ್ನು ನೀವು ಕೇಳಿದಾಗ ಆ ಮಾತಿಗೆ ಪ್ರಭಾವಿತರಾಗಿ ಆ ಮಾತಿಗೆ ಒಳಪಟ್ಟು ನಿಮ್ಮ ತನವನ್ನು, ಬುದ್ಧಿಯನ್ನು, ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಣುವಂಥದ್ದು. ಒಡ ಹುಟ್ಟಿದವರ ಜೊತೆಯಲ್ಲಿ ಬಹಳ ಅಪರೂಪಕ್ಕೆ ಒಳ್ಳೆ ಮಾತಾಡ್ತೀರಿ. ನಿಮ್ಮ ಜೊತೆಯಲ್ಲಿರತಕ್ಕಂತಹ ಅಣ್ಣ ತಮ್ಮ, ಅಕ್ಕ ತಂಗಿಯರ ಜೊತೆಯಲ್ಲಿ ಏನೋ ಗೊತ್ತಿಲ್ಲ, ಇವತ್ತು ಉತ್ತಮವಾದಂತಹ ಬಾಂಧವ್ಯವನ್ನು ಬೆಸೆಯುವಂತಹ ಮಾತುಗಳನ್ನು ಆಡ್ತಕ್ಕಂಥದ್ದು. ನಿಮ್ಮ ಹಳೆಯ ನಾಯಕತ್ವವನ್ನು ಪ್ರಶಂಸೆ ಮಾಡಲಾಗುತ್ತೆ. ಇದರ ಅರ್ಥ ಹಿಂದೆ ನಿಮ್ಮ ಜವಾಬ್ದಾರಿಯಲ್ಲಿ ನಡೆದಂತಹ ಕೆಲಸಗಳು ಹೆಚ್ಚಿನ ಗೌರವವನ್ನು ಪಡ್ಕೊಂಡಿರುತ್ತೆ. ಆ ಸಮಯ ಬಂದಾಗ ಮತ್ತೆ ನಿಮ್ಮನ್ನು ಜ್ಞಾಪಿಸ್ಕೊಳ್ತಕ್ಕಂಥದ್ದಾಗತ್ತೆ. ಕೆಲಸದ ಸ್ಥಳದಲ್ಲಿ ಗೌರವವನ್ನು ನೀಡ್ತಾರೆ. ನಿಮ್ಮ ಪ್ರಾಮಾಣಿಕತೆಗೆ ಸಿಕ್ಕತಕ್ಕಂತಹ ಸರಿಯಾದ ಮೌಲ್ಯ ಅಂತ ಹೇಳಿದರೆ ಅದಾಗಿರುತ್ತೆ. ವ್ಯಾಪಾರದ ದೃಷ್ಟಿಯಿಂದ ಪ್ರಯಾಣವನ್ನು ಬೆಳೆಸಬೇಕಾಗುತ್ತೆ. ಏನೋ ವ್ಯಾಪಾರದ ದೃಷ್ಟಿಯಿಂದ ಕೆಲಸಗಳಿರುತ್ತೆ, ಅದಕ್ಕೋಸ್ಕರವಾಗಿ ಅನಿವಾರ್ಯ ಮತ್ತು ಅನಿರೀಕ್ಷಿತವಾದಂತಹ ಪ್ರಯಾಣಗಳು ನಡೀತಕ್ಕಂಥದ್ದು. ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ ಅವರಿಗೆ ಸಮಸ್ಯೆ ಅಥವಾ ತೊಂದರೆಯಾಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಇರತಕ್ಕಂಥದ್ದು. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ಮನೆಯ ದುರಸ್ತಿ ಆಗ್ಬೋದು ಅಥವಾ ಮನೆಯ ಅಲಂಕಾರಕ್ಕಾಗ್ಬೋದು ಹಣವನ್ನು ವ್ಯಯ ಮಾಡತಕ್ಕಂತಹ ಸಂದರ್ಭ ಈ ದಿವಸದಲ್ಲಿ ಹೆಚ್ಚಾಗಿ ಕಾಣುತ್ತೆ. ಮಾನಸಿಕವಾದಂತಹ ಒತ್ತಡ ಕಡಿಮೆ ಇರುತ್ತೆ. ಮನಸ್ಸಿನಲ್ಲಿ ಯಾವುದೇ ರೀತಿಯ ಕಳವಳಗಳಾಗಲಿ, ಆತಂಕಗಳಾಗಲಿ ಏನೂ ಇರೋದಿಲ್ಲ. ಸ್ಥಿತಪ್ರಜ್ಞರು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಏನೇ ಬಂದರೂ ಕೂಡ ನಾನು ತಡ್ಕೊಳ್ಳಬಲ್ಲೆ ಅನ್ನುವಂತಹ ಮನಸ್ಥಿತಿ, ವ್ಯಕ್ತಿತ್ವ, ಜೊತೆಗೆ ಎಲ್ಲ ಕೆಲಸಗಳಲ್ಲೂ ಕೂಡ ಸಮಾನವಾದಂತಹ ಭಾವನೆ, ದೃಢವಾದಂತಹ ನಿರ್ಧಾರ ಬಹಳ ಮುಖ್ಯವಾಗಿ ಕಾಣತಕ್ಕಂಥದ್ದು. ತುಂಬ ಮುಖ್ಯವಾದಂತಹ ಕೆಲಸಗಳಲ್ಲಿ ಸ್ವಲ್ಪ ಒತ್ತಡ ಕಾಣಬಹುದು, ಆದರೆ ನಿಮ್ಮ ಮನಸ್ಸಿಗೆ ಅದು ಯಾವುದೂ ಕೂಡ ಬರದೇ ಇರತಕ್ಕಂಥದ್ದು. ಎಲ್ಲ ಕೆಲಸಗಳನ್ನು ಸಮರ್ಪಕವಾಗಿ ನಿಭಾಯಿಸ್ತಕ್ಕಂತಹ ಶಕ್ತಿ ನಿಮಗೆ ಇರತಕ್ಕಂಥದ್ದಾಗಿದೆ. ವೃತ್ತಿಯಲ್ಲಿ ಉನ್ನತ ಸ್ಥಾನ. ಯಾವ ವೃತ್ತಿಯನ್ನು ಆಚರಣೆ ಅಥವಾ ಅನುಸರಣೆ ಮಾಡ್ತಾ ಇದ್ದೀರೋ ಅಲ್ಲಿ ನಿಮಗೆ ಹೆಚ್ಚಿನದಾಗಿ ಎಲ್ಲ ಸ್ಥಾನಮಾನಗಳು ಸಿಗ್ತಕ್ಕಂಥದ್ದಾಗತ್ತೆ. ಗಂಭೀರ ಸಮಸ್ಯೆಗಳೇನಾದರೂ ಇದ್ದರೆ ಸರಿಯಾದಂತಹ ನಿರ್ಧಾರವನ್ನು ಮಾಡಿ ಅದನ್ನು ತಾತ್ಸಾರ ಮಾಡಿದರೆ ತೊಂದರೆಗೆ ಅವಕಾಶ ಅಂತಕ್ಕಂಥದ್ದು ಇದೆ. ಕಲಾವಿದರಿಗೆ ಉತ್ತಮವಾದಂತಹ ಗೌರವ ಸಿಕ್ಕತಕ್ಕಂತಹ ದಿವಸ ಇದು ಅಂತ ಹೇಳಿದರೆ ತಪ್ಪಲ್ಲ. ನಿಮ್ಮ ಪ್ರತಿಭೆಗೆ, ನಿಮ್ಮ ವಿದ್ವತ್ತಿಗೆ
ಸರಿಯಾದಂತಹ ಗೌರವ ಸಿಕ್ಕತಕ್ಕಂತಹ ದಿವಸ. ಇಷ್ಟದೇವತಾ ಆರಾಧನೆಯನ್ನು ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಮುಖ್ಯವಾದಂತಹ ವಿಷಯಗಳಲ್ಲಿ ಗೊಂದಲ ಉಂಟಾಗುತ್ತೆ. ಹಲವಾರು ವಿಚಾರಗಳನ್ನು ನೀವು ಚರ್ಚೆ ಮಾಡಿ ಕಾರ್ಯರೂಪಕ್ಕೆ ತರಬೇಕಾದಂತಹ ದೃಢತರವಾದಂತಹ ಗುರುತರವಾದಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ. ಆದರೆ ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಗೊಂದಲ ಉಂಟಾಗ್ತಕ್ಕಂಥದ್ದು. ಪರಿಹಾರಕ್ಕಾಗಿ ಒದ್ದಾಟವನ್ನು ಮಾಡ್ತೀರಿ. ಯಾವ ರೀತಿ ಇದನ್ನು ಬದಲಾಯಿಸ್ಕೊಳ್ಳೋದು, ಯಾವ ರೀತಿ ಇದಕ್ಕೆ ಪರಿವರ್ತನೆಯನ್ನು ತಂದುಕೊಡೋದು ಅನ್ನುವಂತಹ ಯೋಚನೆ ನಿಮ್ಮ ಮನಸ್ಸಿಗೆ ಬರುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಲಾಭ ಇರತಕ್ಕಂತಹ ದಿವಸ. ನಿಮ್ಮ ವ್ಯಾಪಾರ ವ್ಯವಹಾರ ಕ್ಷೇತ್ರಗಳನ್ನು ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಿಕೊಳ್ಳೋದರ ಜೊತೆಗೆ ವಿಸ್ತರಿಸ್ಕೊಳ್ಬಹುದು ಅಂತ ಹೇಳಬೇಕು. ಕುಟುಂಬದ ಗೌರವ ಹೆಚ್ಚಾಗುವಂತಹ ದಿವಸ. ನಿಮ್ಮ ಕುಟುಂಬಕ್ಕೆ ಎಲ್ಲರೂ ಕೂಡ ಗೌರವವನ್ನು, ಬೆಲೆಯನ್ನು, ಮರ್ಯಾದೆಯನ್ನು ಕೊಡ್ತಾರೆ ಅಂತಕ್ಕಂಥದ್ದು. ನವದಂಪತಿಗಳಿಗೆ ಶುಭ ಇರತಕ್ಕಂಥದ್ದು. ಯಾರು ಹೊಸತಾಗಿ ಮದುವೆಯನ್ನು ಮಾಡಿಕೊಂಡಿದ್ದೀರಿ ಅವರಿಗೆ ದಾಂಪತ್ಯದಲ್ಲಿ ವಿಶೇಷವಾದಂತಹ ಒಂದು ಗೌರವ, ಸ್ಥಾನ, ಮಾನ ಎಲ್ಲವೂ ಕೂಡ ದೊರಕತಕ್ಕಂಥದ್ದಾಗತ್ತೆ. ಆರ್ಥಿಕವಾಗಿ ತೊಂದರೆ ಇರೋದಿಲ್ಲ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ನಿಮ್ಮನ್ನು ಕಾಡದೇ ಇರತಕ್ಕಂಥದ್ದಾಗತ್ತೆ. ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.